ಈಗ ನವೀನ್ ಅವರನ್ನು ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಸಂದೀಪ್ ಮಾತನಾಡಿಸಿದ್ದಾರೆ. ವಾಟ್ ವಾಸ್ ದಟ್ ಕಾನ್ವರ್ಸೇಷನ್? ಏನಾಗಿತ್ತು ಆ ಸಂಭಾಷಣೆ? ಬನ್ನಿ ನೋಡೋಣ. ಗಾನ ಸರಸ್ವತಿ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿ ಇಂದಿಗೆ 12 ದಿನಗಳು ಕಳೀತಾ ಇದೆ. ಅವರ ಕಾರ್ಯಗಳು ಹೇಗಿರ್ತವೆ ಮತ್ತು ಅವರ ನೆನಪಿನಲ್ಲಿ ಜಾನಕಿ ನಮನ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ರವರ ನೇತೃತ್ವದಲ್ಲಿ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಜಾನಕಿ ಅಮ್ಮನವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಸ್ವತಃ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಪ್ರಮುಖವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ, ಏನಿದ್ರು ವಿಶೇಷತೆ ಸರ್? ಸರ್, ನಾಳೆ ಇವತ್ತು 11 ದಿವಸ ಕಾರ್ಯ ಎಲ್ಲ ಮುಗಿಸಿದ್ದು. ನಾಳೆ ಬಂದು 12ನೇ ದಿವಸ ಕಾರ್ಯಕ್ರಮ ಇಲ್ಲಿ ಸಾರಾ ಮಹೇಶ್ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾಯಿದ್ವಿ. ಸಾರಾ ಕನ್ವೆನ್ಷನ್ ಅಲ್ಲ, ದಡ್ಕಳ್ಳಿ. ಇಲ್ಲಿ 12ನೇ ದಿನದ ಹಂಸಲೇಖ ಸರ್ ಬಂದು ನೇತೃತ್ವದಲ್ಲಿ ಜಾನಕಿ ನಮನ ಶ್ರದ್ಧಾಂಜಲಿ ಇದು ಮಾಡ್ತಾಯಿದ್ದೀವಿ ಸರ್. ಇದು ಸರ್, ನಾಳೆ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ, ಯಾರೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡಿದ್ದೀರಿ ಸರ್? ಚಲನಚಿತ್ರ ವಾಣಿಜ್ಯ ಮಂಡಳಿ ಅವ್ರಿಗೆಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ. ಮುಖ್ಯವಾಗಿ ಭಾರತಿ ವಿಷ್ಣುವರ್ಧನ್ ಅವರು, ತುಂಬ ಜನ ಅವತ್ತು ಯಾರು ಬಂದಿರೋ ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಅವರೆಲ್ಲ ಬರ್ತಾಯಿದ್ದಾರೆ ಸರ್ ಅವರು. ಆಮೇಲೆ ನಮ್ಮ MLA MP ಅವ್ರಿಗೆಲ್ಲ ಬರ್ತಾಯಿದ್ದಾರೆ ಸರ್. ಜಾನಕಿ ಅಮ್ಮನವರು ಸಹ ಒಂಥರ ಸಿಡಿಲಿನ ಥರ ಅಪ್ಪಳಿಸ್ತು ಸರ್. ಏನಾದರೂ ಅವ್ರಿಗೇನಾದರೂ ಸುಖ ಆದರೂ ಅದು ನೋವಿತ್ತ ಸರ್? ಆ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಹೇಳ್ಕೊಂಡಿದ್ರಾ ಅಂತ? ಏನಿಲ್ಲ, 2 ದಿವಸ ಹಿಂದೆನೂ ತುಂಬ ಚೆನ್ನಾಗಿದ್ದಾರೆ ಸರ್ ಅವರು. ಲಾಸ್ಟ್ ಫ್ರೈಡೇ ಒಂದು ಸ್ವಲ್ಪ ಮೈ ಚೆನ್ನಾಗಿರಲಿಲ್ಲ ಅವರಿಗೆ. ಮತ್ತು ಡಾಕ್ಟರ್ ಬಂದು ವೈರಲ್ ಫೀವರ್ ಇದೆ ಅಂತ ಹೇಳಿದರು. ಸೊ ಅದರಿಂದ ಆಮೇಲೆ ವೈರಲ್ ಫೀವರ್ ಇದೆ ಅಂತ ಹೇಳಿದರು. ಮಾಮೂಲಿ ಅವ್ರಿಗೆ ಅವಾಗ ಹುಷಾರಿರ್ತಾರಲ್ಲ, ಆ ಥರ ಅಂತ ನಾವು ಥಿಂಕ್ ಮಾಡ್ದೆ. ಅವತ್ತು ಫ್ರೈಡೇ ನೈಟು ಸರಿಯಾಗಿ ನಿದ್ದೆ ಮಾಡಿಲ್ವಂತೆ. ರಾತ್ರಿ ಎಲ್ಲ ಒಂದು ಸ್ವಲ್ಪ ಕಷ್ಟ ಎದ್ದು ಕೂತ್ಕೊಳ್ಳೋದು, ಆ ಥರ ಎಲ್ಲ. ಯಾಕೆ ಮೈ ಚೆನ್ನಾಗಿಲ್ಲ ಇವತ್ತು ಅಂತ ನೋಡ್ಕೊತಾ ಇದ್ರು ಹುಡುಗಿ. ನನಗೆ ಬೆಳಗ್ಗೆ ಭಾಗ್ಯ ಅಂತ ಇದ್ದಾರೆ, ಅವ್ರು ಬಂದು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡ್ರು. ಅಮ್ಮ ಎಲ್ಲ ಯಾಕೋ ರಾತ್ರಿ ಎಲ್ಲ ಯಾಕೆ ಮೈ ಅಷ್ಟು ಚೆನ್ನಾಗಿಲ್ಲ, ಡಿಸ್ಕಂಫರ್ಟ್ ಅಂತ ಇದು ಮಾಡ್ತಾಯಿದ್ದಾರೆ. ಮಾಮೂಲಿ ರೆಗ್ಯುಲರಾಗಿ ಬರ್ತಾರಲ್ಲ ಫಿಸಿಷಿಯನ್, ಅವ್ರು ಕರೆಸಿ ಅಂತ ಹೇಳಿದ್ರು ಡಾಕ್ಟ್ರಿಗೆ. ಸರಿ ಅಂದ್ಬಿಟ್ಟು ನಾನು 5 ಗಂಟೆಗೆ ಅವ್ರಿಗೂ ಫೋನ್ ಮಾಡಿ ನಾನು ತಕ್ಷಣ 5:15 ಬಂದೆ. ಆಮೇಲೆ ಅದೇ ಡಾಕ್ಟರ್ ಬಂದು IV ಎಲ್ಲ ಕೊಟ್ಟು ಒಂದು ಸ್ವಲ್ಪ ಇದಾಗಿ ಒಂದು 2 ಡೇಸ್ ಬೇಕಾಯ್ತಿದೆ ಅವ್ರಿಗೆ. ಇದೆಲ್ಲ ಕಾಲೆಲ್ಲ ತುಂಬ ನೋವಾಗಿದೆ ನೋಡಿ, ಮನೇಲೇ ಇದು ಮಾಡಿ ಅಂದ್ಬಿಟ್ಟು ನರ್ಸೆಲ್ಲ ಒಂದಿಟ್ಟು ಎಲ್ಲ ಇದು ಮಾಡ್ದೆ. ಆದರೂ 12 o'clock ಗಂಟನೂ ಅವರು ಚೆನ್ನಾಗಿ ಸರಿನೇ ಆಗಲಿಲ್ಲ. ನಮ್ಮಮ್ಮನ ಅವತ್ತು ಜೊತೆಲೇ ಕರ್ಕೊಂಡು ಹೋಗಿದೆ. ನಮ್ಮಮ್ಮ ಅಲ್ಲೇ ಇದ್ದರು. ಯಾಕೋ ತುಂಬ ಅಮ್ಮ ತುಂಬ ಕಷ್ಟಪಡ್ತಾಯಿದ್ರು. ಈ ಕಡೆ ಮಲಗ್ತಾಯಿದ್ರು, ತಿರುಗಿ ಈ ಕಡೆ ಮಲ್ಕೊಳ್ಳೋ ಎದ್ದು ಕೂತ್ಕೊಳ್ಳೋರು. ಆ ಥರನೇ ಸಫರ್ ಮಾಡ್ತಾಯಿದ್ರು. ಆಮೇಲೆ ತಕ್ಷಣ ಅವ್ರ ಮೊಮ್ಮಗಳು ಪರ್ಮಿಷನ್ ತಗೊಂಡು ನಾವು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಆಂಬುಲೆನ್ಸಲ್ಲಿ ಅಪೋಲೋ ಕರ್ಕೋದು ಸರ್. ಅವಾಗ ಕುಟುಂಬಸ್ಥರು ಯಾರು ಇರಲಿಲ್ವ ಸರ್ ಅವ್ರ ಜೊತೆಲಿ? ಅವ್ರು ಬೆಂಗಳೂರಲ್ಲಿ ಇದ್ರು ಸರ್. ಅವರು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ರು. ಮೇನಾಗಿ ನಾವಿಲ್ಲಿ ಜೊತೆಲೇ ಇರ್ತಾಯಿದ್ವಲ್ಲ, ಬೆಳಗ್ಗೆಯಿಂದ ಸಂಜೆ ಗಂಟೆ ಅಲ್ಲೇ ಇರ್ತದೆ. ನಮ್ಮ ಫರ್ನಿಚರ್ ಶಾಪ್ ಅಲ್ಲೇ ಎದುರುಗಡೆ ಇದ್ದಿದ್ದು, ಅಲ್ಲೇ ಇರ್ತದೆ. ಆಲ್ಮೋಸ್ಟ್ ನಮಗೇನೋ ಕೆಲಸ ಇದ್ದಾಗ ಮಾತ್ರ ನಾವು ಶೋರೂಮ್ಗೆ ಹೋಗ್ತಾಯಿದ್ದು ಅಷ್ಟೇ. ಅಲ್ಲಿ ಅಮ್ಮನ ಮೇಲೆ ಇರ್ತಾಯಿದ್ದು, ಅಮ್ಮನ ಜೊತೆ ಆಟ ಆಡೋದು, ಅದು ಇದು ಸಾಂಗ್ಸ್ ಬಗ್ಗೆ ಅದು ಅಂದ್ಕೊಂಡು ಕಳ್ಕೊಂಡು ಅಲ್ಲೇ ಇರ್ತಾಯಿದ್ದು ಸರ್. ಹೈದ್ರಾಬಾದು, ಚೆನ್ನೈಲೆಲ್ಲ ಆಸ್ತಿ ಇತ್ತು ಅಂತಾರೆ. ಅದನ್ನೆಲ್ಲ ಈಗ ಯಾರು ನೋಡ್ಕೊಳ್ತಾರೆ? ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಜಾನಕಿ ಅಮ್ಮನವ್ರು ಮಾತನಾಡ್ತಿದ್ರ ಅಂತ? ಚೆನ್ನೈಲೇನು ಇಲ್ಲ, ಎಲ್ಲ ಪ್ರಾಪರ್ಟಿ ಎಲ್ಲ ಮಾರ್ಬಿಟ್ಟು ಅವ್ರು ಹೈದ್ರಾಬಾದಿಗೆ ಶಿಫ್ಟ್ ಆದ್ರೆ. ಚೆನ್ನೈಲೇನು ಇರಲಿಲ್ಲ ಸರ್ ಅವರು. ಈಗ ಅವ್ರ ಮನೆಯವರೆಲ್ಲರೂ ಕೂಡ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸರ್? ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ? ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನನಗೆ ಪ್ರತಿಯೊಬ್ಬರು ಅವ್ರ ರಿಲೇಷನ್ ಅವರು ಎಲ್ಲರೂ ಪರಿಚಯ ಎಲ್ಲ ಬಂದಿದ್ದಾರೆ ಸರ್. ನಾಳೆ ಎಲ್ಲ ಬರ್ತಾಯಿದ್ದಾರೆ. ಅಲ್ಲಿ ಜಮೀನಿನ ಬಳಿ ಕಾರ್ಯಕ್ರಮಗಳು ಏನೇನಾಯಿತು? ಬೆಳಿಗ್ಗೆನ ಮಾಮೂಲಿ 11 ದಿವಸ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ಥರ ಮಾಡ್ತೀವಿ ಆ ಥರ ಎಲ್ಲ ಮಾಡಿ ಪೂಜೆ ಮಾಡಿ ಎಡೆ ಇಟ್ಟು ಎಲ್ಲ ಇದು ಮನೆಯವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡ್ತಲ್ಲ ಆ ಸ್ಟೈಲಲ್ಲಿ ಮಾಡ್ತಾರೆ ಸರ್. ಅವರು ಅಂದರೆ ಬ್ರಾಹ್ಮಿಣ್ಸ್ ಆ ಥರ ಇಲ್ವಂತೆ. ಅವರು ಶ್ರೀರಂಗಪಟ್ಟಣದಲ್ಲಿ 3 ದಿವಸ ಎಲ್ಲ ಪೂಜೆ ಮಾಡಿದ್ರು. ನಾವು ನಮ್ಮ ಇದರಲ್ಲಿ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ ಸರ್. ಸರಿ, ಯಾವುದೋ ಒಂದು ರಸ್ತೆಗೆ ಅವ್ರ ಹೆಸರಿಡಬೇಕು, ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಫ್ಯಾನ್ಸ್ಗಳು ಒತ್ತಾಯ ಇದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ. ನೀವು ಅದ್ರ ಬಗ್ಗೆ ಏನಾದರೂ ಗಮನ ವಹಿಸ್ತೀರಾ? ಸರ್ಕಾರದವ್ರನ್ನ ಭೇಟಿ ಮಾಡುವಂಥದ್ದು, ರಸ್ತೆಗೆ ಹೆಸರಿಡುವಂಥದ್ದು ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ? ಸರ್, ನಾನೇ ಮೇಯ್ನು ಗದ್ಗೆ ನಮ್ಮ ಬೋಗಾದಿ ಗದ್ಗೆ ಮೇನ್ ಇದೆಯಲ್ಲ, ಅಮ್ಮ ಇದ್ದಿದ್ದು ಬೋಗಾದಿಲಿನೇ 2nd ಸ್ಟೇಜಲ್ಲಿ. ಸೊ ನಾನೇ ಫಸ್ಟ್ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾರಿಗೆ ಅಂತ ಅಂದರೆ GT ದೇವೇಗೌಡರಿಗೆ. ಅವತ್ತು ನಾವು ಜಾನಕಿ ಅಮ್ಮ ಮೈಸೂರಲ್ಲಿ ಬಂದು ಅವ್ರ ಕೊನೆ ಉಸಿರು ಚೆಲ್ಲಿರೋದ್ರಿಂದ ಅವ್ರ ಹೆಸರು ಶಾಶ್ವತ ಆಗಿರೋಂಗೆ ಗದ್ಗೆ ಮೇನ್ ರೋಡ್ಗೆ ಎಸ್ ಜಾನಕಿ ಮುಖ್ಯ ರಸ್ತೆ ಮೇನ್ ರೋಡ್ ಅಂತ ಮಾಡಿಕೊಡಿ ಅಂತ. ಅವರು ಇಲ್ಲ ನಾವು ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸರ್ ಅವರು. ಅಲ್ಲಿ ಈಗ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ್ಯಕ್ರಿಯೆ ನಡೆದಂಥ ಜಾಗದಲ್ಲಿ ಅನ್ನುವಂಥದ್ದು ಇದೆ ಸರ್. ಅದ್ರ ಬಗ್ಗೆ ಏನಾದರೂ ಯೋಜನೆಗಳು ನಡೀತಿದೆಯಾ ಸರಿ? ಇಲ್ಲಿ ಏನಂತಂದು ಎಲ್ಲ MLAಗಳು ಎಲ್ಲ ಏನು ತುಂಬ ಪಾಸಿಟಿವ್ ಆಗಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸ್ವಲ್ಪ ಒಂದು 200 ಮೀಟರ್ಸ್ ಅಷ್ಟು ಸರಿ ರೋಡ್ ಇಲ್ಲ, ರೋಡು ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಡ್ತೀನಿ, ಲೈಟು ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅಮ್ಮ ಅಲ್ಲಿ ನಾವು ಕ್ರಿಮೇಷನ್ ಮಾಡಿದ್ಮೇಲೆ ಇವತ್ತರೆಗೂ ಡೈಲಿ 200 ಜನ 300 ಜನ ಬಂದು ಹೋಗ್ತಾ ಇದ್ದಾರಂತೆ ಸರ್. ಸೊ ಅದರಿಂದ ಒಂದು ಶಾಶ್ವತವಾಗಿ ಒಂದು ಇದು ಮೆಮೊರಿಯಲ್ ಮಾಡಬೇಕು ಅಂತ ಇದೆ ಸರ್. ಅದು ನೋಡೋದು ಅದೇನಾದ್ರು ಸರ್ಕಾರ ಗಮನಕ್ಕೆ ಅವರು 100% ತಗೋತಾರೆ ಅಂತ ಹೇಳಿದ್ದೀವಿ. ಅದು ಯಾವ ಥರ ಹೇಳ್ತಾರೆ, ನಾವು ಏನಾದರೂ ಟೆಸ್ಟ್ ಬರ್ಕೊಡ್ಬೇಕು ಅಂದರೆ ಆ ಜಾಗನ ಒಂದಷ್ಟು ಅವ್ರು ಎಷ್ಟು ಹೇಳ್ತಾರೆ ನಾವು ಟೆಸ್ಟ್ ಕೊಡ್ತೀವಿ ಸರ್. ಎಸ್, ಇದಿಷ್ಟು ಜಾನಕಿರವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ರವರ ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಮುರಾಶ್ ನ್ಯೂಸ್, ಮೈಸೂರು. ಎಸ್, ಕೇರ್ಟೇಕರ್ ನವೀನ್ ಅವರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀವಿ. ಕಾಂತಳಿಕೆಯ ಗ್ರಾಮಸ್ಥರು, ಅರ್ಚಕರು, ಅವರ ಸಂಬಂಧಿಗಳು ಎಲ್ಲರ ಮಾತುಗಳನ್ನು ಕೂಡ ಕೇಳಿಸ್ಕೊಂಡಿದ್ದೀರಿ. ನಿಮಗೆ ನಿಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳೋಕ್ಕೆ ಅಥವಾ ನಿಮ್ಮದೇ ಆದಂಥ ಒಂದು ನಿರ್ಧಾರಕ್ಕೆ ಬರುವಂಥ ಎಲ್ಲ ಹಕ್ಕು ನಿಮಗಿದೆ.